ತಾಣಗಳು ಸಕ್ರೆಬೈಲು ಆನೆ ಬಿಡಾರ. ಇದು ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ದೊಡ್ಡ ಆನೆಗಳ ಬಿಡಾರ. ಆತ್ಮೀಯರೇ, ಸಕ್ಕರೆಬೈಲು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಆನೆ ತರಬೇತಿ ಶಿಬಿರ. ಗಾಜನೂರು ಅಣೆಕಟ್ಟೆಯ ಸಮೀಪದಲ್ಲಿರುವ ಈ ಶಿಬಿರದಲ್ಲಿ ಆನೆಗಳ ತರಬೇತಿ ಹಾಗೂ ಪ್ರವಾಸಿಗಳಿಗೆ ಆನೆ ಸವಾರಿ ಮೊದಲಾದ ಚಟುವಟಿಕೆಗಳು ನಡೆಯುತ್ತವೆ. ಆತ್ಮೀಯರೇ, ಆನೆಗಳನ್ನು ರಾತ್ರಿ ಇಡೀ ಕಾಡಿನಲ್ಲಿಯೇ ಬಿಟ್ಟು ಮುಂಜಾನೆ ಶಿಬಿರಕ್ಕೆ ಕರೆತರಲಾಗುತ್ತದೆ. ಪ್ರತಿನಿತ್ಯ ಆನೆಗಳು ಪ್ರಶಾಂತವಾಗಿ ಹರಿಯುವ ತುಂಗಾ ನದಿಯಲ್ಲಿ ಆನಂದದಿಂದ ಜಲಕ್ರೀಡೆಯಾಡುತ್ತವೆ. ಆನೆಗಳು ತಮ್ಮ ಮರಿಗಳಿಗೆ ಜಲಸಿಂಚನ ಮಾಡುವ ನೋಟ ನಯನ ಮನೋಹರ. ಆನೆಗಳ ಸ್ನಾನ ನೋಡಲೆಂದೇ ಜನರು ಸಾಲುಗಟ್ಟಿ ನಿಲ್ಲುತ್ತಾರೆ. ಆನೆಗಳ ಭೋಜನ ನೋಡಲಂತೂ ಅತೀ ಸುಂದರ. ಆತ್ಮೀಯರೇ, ಸ್ವಚ್ಛಂದ ಜೀವನಕ್ಕೆ ಹೆಸರಾದ ಆನೆಗಳು ಸಕ್ರೆಬೈಲಿನಲ್ಲಿ ಜನರೊಂದಿಗೆ ಸ್ನೇಹ ಜೀವಿಗಳಾಗಿ ವಿಹರಿಸುತ್ತವೆ. ನುರಿತ ಮಾವುತರ ಆರೈಕೆಯಲ್ಲಿ ಆನೆಗಳು ಮಾನವರ ಒಡನಾಟಕ್ಕೆ ಒಗ್ಗಿಕೊಂಡಿದೆ. ಆತ್ಮೀಯರೇ, ಇಂತಹ ಸುಂದರ ಸಕ್ರೆಬೈಲನ್ನು ಒಮ್ಮೆ ನೋಡೋಣ ಬನ್ನಿ. ಧನ್ಯವಾದಗಳು. ದೊಡ್ಡದಾದ ಆನೆ ಸೊಂಡಿಲನ್ನು ಎತ್ತಿ ಆಟವಾಡುವ ಆನೆ. ನಿನಗೆ ನಾನು ಹೇಳೋ ಗುಟ್ಟನ್ನು ಕೇಳು, ಮಾಡುವೆಯ ಅದನ್ನು ನೀನು ತಲೆಯ ತೂಗಿ ಹೇಳು. ಸಿಹಿ ಸಿಹಿ ಕಬ್ಬು ನಿನಗಾಗಿ ತರುವೆ, ನಿನ್ನ ಮೇಲೆ ಕುಳಿತು ನಾನು ಊರ ಸುತ್ತಿ ಬರುವೆ. ಕಾಟಲ್ಲಿರುವ ಒಂದು ಕಾಟಾನೆ, ಹಳ್ಳಕ್ಕೆ ಬಿದ್ದರೆ ಹಳ್ಳಾನೆ, ನಾಡಿಗೆ ಬಂದರೆ ಊರಾನೆ ಎಂಬುದು ತಿಳಿಯೋಣ, ಅದಕ್ಕೆ ಬುದ್ಧಿಯ ಕಲಿಸೋಣ. ಕಾಟಲ್ಲಿರುವ ಒಂದು ಕಾಟಾನೆ, ಹಳ್ಳಕ್ಕೆ ಬಿದ್ದರೆ ಹಳ್ಳಾನೆ, ನಾಡಿಗೆ ಬಂದರೆ ಊರಾನೆ ಎಂಬುದು ತಿಳಿಯೋಣ, ಅದಕ್ಕೆ ಬುದ್ಧಿಯ ಕಲಿಸೋಣ. ನಾಡಲಿರುವ ಒಂದು ಊರಾನೆ, ಚಂದವಿರುವ ಒಂದು ಕಾಡಾನೆ, ನಾಡಲಿರುವ ಒಂದು ಊರಾನೆ, ಚಂದವಿರುವ ಒಂದು ಕಾಡಾನೆ, ಬುದ್ಧಿಯ ಕಲಿಸಲು ಹೊರಟಾನ ಊರಿನ ಕರಿಯಾನೆ, ಬುದ್ಧಿಯ ಕಲಿಸ್ಯಾನ. ತಂದ ನಾನ ತಾನ, ತಂದ ನಾನ ತಾನ, ತಂದ ನಾನ ತಾನ, ತಂದನ ನಾನ ನನ್ನ ತಂದನ ನಾನ. ಕಾಟಲಿರುವ ಒಂದು ಕಾಟಾನೆ, ಹಳ್ಳಕ್ಕೆ ಬಿದ್ದರೆ ಹಳ್ಳಾನೆ, ನಾಟಿಗೆ ಬಂದರೆ ಊರಾನೆ ಎಂಬುದು ತಿಳಿಯೋಣ, ಅದಕ್ಕೆ ಬುದ್ಧಿಯ ಕಲಿಸೋಣ.
ಮದವು ಏರಿದ ಮದ ತಾನೆ ಅತ್ತ ಇತ್ತಲೂ ಓಡ್ತಾನೆ ಮದವು ಏರಿದ ಮದ ತಾನೆ ಅತ್ತ ಇತ್ತಲೂ ಓಡ್ತಾನೆ